ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಇಲ್ಲಿ 2017-18ರಿಂದ 2023-24ರ ಅವಧಿಯಲ್ಲಿ ನಡೆದಿರುವ ಅವ್ಯವಹಾರ ಮತ್ತು ಹಣ ದುರುಪಯೋಗ ಪ್ರಕರಣಗಳನ್ನು ಲೋಕಾಯುಕ್ತದಿಂದ ತನಿಖೆ ನಡೆಸಿ ಬ್ಯಾಂಕಿನ ಆರ್ಥಿಕ ಸುಸ್ಥಿತಿಗೆ ಕ್ರಮ ವಹಿಸುವ ನಿಯಮ 330ರಲ್ಲಿ ಮಾನ್ಯ ಸಚಿವರಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಮಿನಿಸ್ಟರ್ ಬರಬೇಕು. ಮಿನಿಸ್ಟರ್ ಬಂದಿದೆ, ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಅಲ್ಲ, ನೀವು ಉತ್ತರ ಹೇಳಿ. ಪ್ರಸ್ತಾಪ ಮಾಡಿದ್ರೆ ಅವ್ರು ಅಷ್ಟೇ. ಅದು ಉತ್ತರ ಕಳಿಸ್ಕೊಟ್ಟಿದ್ದೀರಿ, ಓದ್ಬೇಕು ಅಂದ್ರೆ ಓದ್ತೀರಿ. ಓದೋದು ಬೇಡ, ಹಂಗೆ ಹೇಳ್ಬಿಡಿ, ಹೇಳ್ಬಿಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಸೂಚನೆ ಅವ್ರು ಕೊಟ್ಟಿರ್ತಕ್ಕಂಥ ಸೂಚನೆಗೆ ಹಿಂದೆ ಸುಮಾರು ಮುನಿರಾಜೇಗೌಡರು ಕೂಡ ಹಿಂದೆ ಇದೇ ಸದನದಲ್ಲಿ ಇದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಆ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ನಾನು ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದೇನೆ. ಮತ್ತೆ ಅಲ್ಲಿ ಏನು ಸನ್ಮಾನ್ಯ ಸದಸ್ಯರು ಏನು ಹೇಳಿದ್ದಾರೆ ಅದರಲ್ಲಿ ಸತ್ಯ ಇದೆ ಅಂತೇಳಿ ನನಗೂ ಕೂಡ ಮನವರಿಕೆ ಆಗಿದೆ ಅಧ್ಯಕ್ಷರೇ. ಇದರಲ್ಲಿ ಏನೆಲ್ಲ ಹಣಕಾಸಿನ ಲೋಪಗಳು ಆಗಿದ್ದಾವೆ, ಈ ಹಣಕಾಸಿನ ಲೋಪಗಳನ್ನು ತಡಿತಕ್ಕಂಥದ್ದಕ್ಕೆ ಏನೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ನಾನು ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಸದಸ್ಯಗಳು ಕೂಡ ಅದು ಎಲ್ಲ ಮಾಹಿತಿನೂ ಇದೆ. ನಮ್ಮ ದುರಾದೃಷ್ಟ ಅಂತ ಹೇಳಿದ್ರೆ ಏನೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ, ಎಲ್ಲ ಕ್ರಮಕ್ಕೂ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಅದಕ್ಕೆ ತಡೆಯಾಜ್ಞೆಗಳು ಬಂದಿದೆ. ನಾವು ಆ ತಡೆಯಾಜ್ಞೆಗಳನ್ನು ಕೂಡ ನಾವು ತೆರವುಗೊಳಿಸ್ತಕ್ಕಂಥ ಪ್ರಯತ್ನನೂ ಕೂಡ ಪ್ರಾಮಾಣಿಕವಾಗಿ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಅಲ್ಲಿನ ವಕೀಲರನ್ನು ಕೂಡ ಭೇಟಿ ಮಾಡಿ ಅವರ ಜೊತೆಯಲ್ಲಿ ಏನು ಚರ್ಚೆಯನ್ನು ಕೂಡ ಮಾಡಿ ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಆ ಎಲ್ಲ ಆರೋಪಗಳ ಬಗ್ಗೆನೂ ಕೂಡ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಸುಮಾರು ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಒಂದಕ್ಕೂ ಕೂಡ ನಾವು ಕ್ರಮ ತಗೊಳಕ್ಕಾಗೋದಿಲ್ಲ. ಪ್ರತಿಯೊಂದಕ್ಕೂ ಕೂಡ ತಡೆಯಾಜ್ಞೆಗಳು ಬಂದಿದೆ. ಹಣ ದುರುಪಯೋಗದ ಅವ್ಯವಹಾರಗಳಿಗೆ ಸುಮಾರು 8 ತಡೆಯಾಜ್ಞೆಗಳನ್ನು ಹೈಕೋರ್ಟ್ನಲ್ಲಿ ತಂದಿದೆ. ಇದರ ಜೊತೆನಲ್ಲಿ ಇತ್ತೀಚೆಗೆ ಏನೆಲ್ಲ ಅವ್ಯವಹಾರಗಳನ್ನು ನಡೆದಿದೆ ಅಂತೇಳಿ ಸದಸ್ಯರು ಇದರಲ್ಲಿ ತಿಳಿಸಿದ್ದಾರೆ. ಅವ್ರ ಮೇಲೆ ನಾವು ಕ್ರಿಮಿನಲ್ ಮೊಕದ್ದಮೆಗಳನ್ನು ಕೂಡ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಸುಮಾರು 10 FIRಗಳನ್ನು ಫೈಲ್ ಆಗಿದೆ. ಎಲ್ಲೆಲ್ಲಿ ಏನೇನಾಗಿದೆ, ಹಣ ಯಾವ ರೀತಿ ಯಾರು ದುರುಪಯೋಗ ಮಾಡಿದ್ದಾರೆ, ಅದಕ್ಕೂ ಕೂಡ 10 FIRಗೂ ಕೂಡ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ತಡೆಯಾಜ್ಞೆಯನ್ನು ತಂದಿರತಕ್ಕಂಥದ್ದು. ಇದು ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನ ಸಭಾಧ್ಯಕ್ಷರೇ. ಅದರ ಜೊತೆಯಲ್ಲಿ ಕೆಲವು ಕಡೆ ಶಾಖೆಗಳಲ್ಲೂ ಕೂಡ ಹಣದ ದುರುಪಯೋಗವನ್ನು ಅಲ್ಲಿನ ಮ್ಯಾನೇಜರ್ಗಳು ಮಾಡಿ ಅದಕ್ಕೂ ಕೂಡ ಅವ್ರನ್ನ ಸಸ್ಪೆಂಡ್ ಮಾಡಿದ್ರೆ ಆ ಸಸ್ಪೆಂಡ್ ಮಾಡಿರೋ ಅಧಿಕಾರಿಗೂ ಕೂಡ ಹೈಕೋರ್ಟಲ್ಲಿ ತಡೆಯಾಜ್ಞೆ ತಂದು ಈ ದಿವಸ ಯಾವುದೇ ಒಂದು ವಸೂಲಾತಿಗೆ ಹಣ ದುರುಪಯೋಗ ಮಾಡಿದಂಥ ವ್ಯಕ್ತಿಗಳ ಮೇಲೆ ಕ್ರಿಮಿನಲ್ ಆಕ್ಷನ್ ಅನ್ನ ತೆಗೆದುಕೊಳ್ತಕ್ಕಂಥದ್ದಕ್ಕೆ ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನ ನಾನು ಸದಸ್ಯರ ಗಮನಕ್ಕೆ ತಮ್ಮ ಮೂಲಕ ತರಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಕೆಲವು ಲೋಕಾಯುಕ್ತಕ್ಕೆ ಯಾರು ಪ್ರತಾಪ್ ಅಂತಕ್ಕಂಥವನು, ಪ್ರತಾಪ್ ಸಣ್ಣ ಶ್ರೀನಿವಾಸ್ ರೆಡ್ಡಿ, ಅವರು ಕೂಡ ಲೋಕಾಯುಕ್ತಕ್ಕೆ ಅರ್ಜಿನೂ ಕೂಡ ಬರೆದಿದ್ದಾನೆ. ಲೋಕಾಯುಕ್ತಲ್ಲೂ ಕೂಡ ತನಿಖೆಯನ್ನು ಮಾಡಿ ಮೇಲ್ನೋಟಕ್ಕೆ ಇವೆಲ್ಲ ಸಾಬೀತಾಗ್ತವೆ ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ಕೂಡ ಅಭಿಪ್ರಾಯ ವ್ಯಕ್ತ ಮಾಡಿ ಸಕ್ಷಮ ಪ್ರಾಧಿಕಾರಗಳಿಗೆ ಅನುಮತಿಯನ್ನ ಕೊಡ್ತಕ್ಕಂಥದ್ದಕ್ಕೆ ಅವರು ಪತ್ರ ವ್ಯವಹಾರ ಮಾಡಿದ್ದಾರೆ. ಅದೆಲ್ಲವೂ ಕೂಡ ನನ್ನ ಗಮನದಲ್ಲಿ ಬಂದಿದೆ ಅಧ್ಯಕ್ಷರೇ. ನಾನು ಈ ಬಗ್ಗೆ ಬಹಳ ಕಠಿಣವಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ಎಲ್ಲ ಕ್ರಮವನ್ನು ಕೂಡ ನಾನು ತೆಗೆದುಕೊಳ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷ ಸಭಾಪತಿಗಳೇ, ಒಂದು ನಿಮಿಷ. ಇಲ್ಲ ಸಭಾಪತಿಗಳೇ, ಅವ್ರದ್ದು ಆಗೋಲ್ಲಪ್ಪ, ಅವ್ರಿಗೆ ಕೇಳಿಕೊಂಡೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅವರು ಉತ್ತರ ಕೊಟ್ಟಿರ್ತಕ್ಕಂಥದ್ದಲ್ಲಿ 5 ಪ್ರಕರಣಗಳನ್ನ ಗಮನಕ್ಕೆ ತಂದಿದ್ದಾರೆ, ಉತ್ತರದಲ್ಲಿದೆ. ಮಾನ್ಯ ಅಧ್ಯಕ್ಷರೇ, ಆಮೇಲೆ ಮಂತ್ರಿಗಳು
ಇವತ್ತು ಸರ್ಕಾರ ಬಂದ ಮೇಲೆ ಅವರು ಜವಾಬ್ದಾರಿ ಅಂತ ತೆಗೆದುಕೊಂಡ್ಮೇಲೆ ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬಹುಶಃ ಈ ರಾಜ್ಯದಲ್ಲಿ ಅತ್ಯಂತ ಅನುಭವ ಇರತಕ್ಕಂಥವ್ರು ಮತ್ತು ಅವ್ರಿಗಿರ್ತಕ್ಕಂಥ ಅನುಭವದಲ್ಲಿ ಸರ್ಕಾರದಲ್ಲಿ ಆಗಾಗ ಏನೇನು ಕ್ರಮಗಳು ತೆಗೆದುಕೊಳ್ಬೇಕು ಅದೆಲ್ಲವನ್ನು ಕೂಡ ಮಾಡಿದೀವಿ ಅಂತ ಹೇಳಿದ್ದಾರೆ. ನಾನು ಅದನ್ನಿಲ್ಲ ಅಂತ ಕೂಡ ಇಲ್ಲ, ಅಲ್ಲೆಗಿಳಿಯೋದಿಲ್ಲ. ಆದರೆ ಅವ್ರದೇ ಹೇಳ್ತಿದ್ದಾರೆ, ಈಗ ಅವರೇ ಹೇಳ್ತಿದ್ದಾರೆ, ನಾವು ಏನು ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ನಾವು ಯಾವುದೇ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಕ್ರಮಗಳು, ಅದು 64 ಎನ್ಕ್ವೈರಿ ಇರಲಿ, 65 ಎನ್ಕ್ವೈರಿ ಇರಲಿ, ಅದರ ಮೇಲೆ 68 ಮಾಡಬೇಕು ಅಂತ ಕೂಡ ತೀರ್ಮಾನ ತೆಗೆದುಕೊಂಡ್ರು ಕೂಡ ಆ ಎಲ್ಲಕ್ಕೂ ಕೂಡ ಹೈಕೋರ್ಟ್ ಅಲ್ಲಿ ಸ್ಟೇ ತಗೊಳ್ತಾ ಇದ್ದಾರೆ. ಇದಾದ್ಮೇಲೆ ಮಾನ್ಯ ಅಧ್ಯಕ್ಷರೇ, ಇವತ್ತು ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ತದೆ, ಎಲ್ಲ ಆರೋಪಗಳಿಂದ ಆಡಿಟ್ ಮಾಡಬೇಕು ಅಂತ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಆ ಆಡಿಟ್ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅದಕ್ಕೂ ಸ್ಟೇ ತರ್ತಾರೆ. ಆಮೇಲೆ ಇದು ಬ್ಯಾಂಕಿನ ವ್ಯವಸ್ಥೆಯಲ್ಲಿ ಸಂಪೂರ್ಣ ಹದಗೆಟ್ಬಿಟ್ಟಿದೆ. ಇದು 2 ಜಿಲ್ಲೆಗೆ ಸಂಬಂಧಪಟ್ಟಂತ ಬ್ಯಾಂಕು. ಈ ಬ್ಯಾಂಕಿನ ಮೇಲೆ ಬಹಳಷ್ಟು ಜನ ರೈತರು ಅವಲಂಬಿಸಿದ್ದಾರೆ, ಅಲ್ಲಿನ ಹೆಣ್ಮಕ್ಳು ಅವಲಂಬಿಸಿದ್ದಾರೆ. ಆಮೇಲೆ ಈ ಬ್ಯಾಂಕ್ ಅಲ್ಲಿ ಇಡೀ ರಾಜ್ಯದಲ್ಲಿ ಕೊಡದೇ ಇರತಕ್ಕಂತ ಹೈಯೆಸ್ಟ್ ಲೆಂಡಿಂಗ್ ಮಾಡಿದ್ದಾರೆ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಹೆಣ್ಮಕ್ಳಿಗೆ. ಇದನ್ನೇನಾದ್ರೂ ಕೂಡ ಸರಿಪಡಿಸಬೇಕು ಅಂತೇಳಿ ಅವ್ರು ಒಂದು ತೀರ್ಮಾನ ತೆಗೆದುಕೊಂಡು ಒಬ್ಬ ಒಳ್ಳೆ IAS ಆಫೀಸರ್ನ ಆದಿತ್ಯ ಆಮ್ಲಾನ್ ಬಿಸ್ವಾಸ್ ಅಂತೇಳಿ ಅವರನ್ನ ಅಡ್ಮಿನಿಸ್ಟ್ರೇಟರ್ ಆಗಿ ಅಪಾಯಿಂಟ್ ಮಾಡಿದ್ರೆ ಅದಕ್ಕೂ ಕೂಡ ಸ್ಟೇ ತರ್ತಾರೆ. ಮನೆ ಅಧ್ಯಕ್ಷರು, ಎಂತ ವಿಪರ್ಯಾಸ ಅಂದ್ರೆ, ಆ ಆಡಿಟಿಂಗ್ ಸ್ಟೇ ಯಾರು ತರ್ತಾರೆ ಅಂದ್ರೆ, ಬ್ಯಾಂಕ್ ನಲ್ಲಿ ಒಂದು ಉಪಸಮಿತಿ ಇರ್ತದೆ, ಆಡಿಟ್ ಕಮಿಟಿ ಅಂತ. ಯಾರು ಆಡಿಟ್ ಕಮಿಟಿಯ ಅಧ್ಯಕ್ಷನಾಗಿರ್ತಾನೆ ಅವನೇ ಸಂಪೂರ್ಣವಾದಂತ ಜವಾಬ್ದಾರಿ ಬ್ಯಾಂಕ್ ನಲ್ಲಿ ಏನಾದ್ರೂ ಅವ್ಯವಹಾರ ಆದ್ರೆ ಅವ್ಯವಹಾರ ಆಗಿದೆ, ಮೇಲ್ನೋಟಕ್ಕೆ ಅವ್ಯವಹಾರ ಆಗಿದೆ ಅಂತೇಳಿ ಆಡಿಟ್ ಮಾಡ್ಬೇಕು ಅಂತ ಸರ್ಕಾರ ಆದೇಶ ಮಾಡಿದ್ರೆ ಅದಕ್ಕೆ ಸ್ಟೇ ತರಂತದ್ದು ಆಡಿಟ್ ಕಮಿಟಿ ಅಧ್ಯಕ್ಷನೇ. ಆಮೇಲೆ ಈ ಯಾರು ಸ್ಪೆಷಲ್ ಆಫೀಸರ್ ಆದಿತ್ಯ ಆಮ್ಲಾನ್ ಬಿಸ್ವಾಸ್ನ ಅಪಾಯಿಂಟ್ ಮಾಡ್ತಾರೆ, ಆ ಸ್ಪೆಷಲ್ ಆಫೀಸರ್ ಅಪಾಯಿಂಟ್ ಮಾಡೋದು DCC ಬ್ಯಾಂಕಿಗೆ. ಸ್ಟೇ ತರದ ಯಾರು ಅಂದ್ರೆ ಪ್ರೈಮರಿ ಸೊಸೈಟಿ ಆಫ್ ಫ್ಯಾಕ್ಸ್ ನ ಅಧ್ಯಕ್ಷ, ಅಣ್ಣಳ್ಳಿ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರ ಫ್ಯಾಕ್ಸ್ ನ ಅಧ್ಯಕ್ಷ. ಯಾರು ಅಣ್ಣಳ್ಳಿ ಸೊಸೈಟಿ ಅಧ್ಯಕ್ಷ ಅಂದ್ರೆ, ಯಾರು DCC ಬ್ಯಾಂಕಿನ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಾನೆ 10 ವರ್ಷಗಳ ಕಾಲ, ಯಾವ ಮಾಜಿ ಅಧ್ಯಕ್ಷರ ಮೇಲೆ ಆರೋಪ ಇದೆ ಆತನೇ ಹೋಗಿ ಅದಕ್ಕೆ ಆದಿತ್ಯ ಆಮ್ಲಾನ್ ಬಿಸ್ವಾಸ್ ಅವರ ನೇಮಕಾತಿಗೆ ಸ್ಟೇ ತರ್ತಾರೆ. ಇದೆಲ್ಲ ಇದ್ರ ನಡುವೆ 11 FIR ಆಗಿದೆ ಮಾನ್ಯ ಅಧ್ಯಕ್ಷರೇ. DCC ಬ್ಯಾಂಕಿನ ಅವ್ಯವಹಾರಗಳ ಬಗ್ಗೆ 11 FIR ಆಗಿದೆ. 11 FIR ಗೂ ಸ್ಟೇ ತಂದಿದ್ದಾರೆ. 11 FIR ಗೂ ಸ್ಟೇ ತಂದಿದ್ದಾರೆ. ಯಾವುದೇ ತನಿಖೆ ಆಗದಿರೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಇದೆಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ, ಒಂದು ಪ್ರಕರಣ ಮಾನ್ಯ ಸರ್ಕಾರದಿಂದ ಉತ್ತರ ಬಂದಿರೋದು, ಏನು ಶ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಸಾಲ ಮಂಜೂರು ಮಾಡ್ತಾರೆ ಅದು ಬಡ್ಡಿ ರಹಿತ ಮಾನ್ಯ ಅಧ್ಯಕ್ಷರೇ. ಆ ಸಾಲಕ್ಕೆ ಬಡ್ಡಿಯನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತುಂಬುತ್ತದೆ. ರಾಜ್ಯ ಸರ್ಕಾರ 7%, ಕೇಂದ್ರ ಸರ್ಕಾರ 5%. ಅದನ್ನ ಆರೋಪ ಬಂದಾಗ ಸರ್ಕಾರದಿಂದ ಒಂದು ನೇಮಕಾತಿ ಮಾಡ್ತಾರೆ, ಮಂಜುನಾಥ್ ಸಿಂಗ್ ಅಂತ. ಅನಿಲ್ ಕುಮಾರ್ ಹೇಳಿದಾರ ಅಲ್ಲ, ದಯಮಾಡಿ ಅಧ್ಯಕ್ಷ ಸ್ವಲ್ಪ ವಿಸ್ತೃತವಾಗಿ, ಇದು 72ರಲ್ಲಿ ಕೇಳಿದ್ದೆ, ವಿಸ್ತೃತವಾಗಿ ಚರ್ಚೆ ಆಗ್ಬೇಕು ಅಂತ ಮಂತ್ರಿಗಳೇ ಹೇಳಿದ್ರಿಂದ 330 ಕನ್ವರ್ಟ್ ಮಾಡಿದ್ರು. ದಯಮಾಡಿ ಅಧ್ಯಕ್ಷ 2 ನಿಮಿಷ. ಆ ಮಂಜುನಾಥ್ ಸಿಂಗ್ ರಿಪೋರ್ಟ್ ಅನ್ನ ಮಾತ್ರ ಇದರಲ್ಲಿ ಪ್ರಸ್ತಾಪ ಮಾಡ್ತಾರೆ ನನಗೆ ಉತ್ತರ ಕೊಟ್ಟಿರೋದ್ರಲ್ಲಿ. ಆದ್ರೆ ಮುನ್ರಾಜುಗೌಡ ಅವರು ಇದೇ ಸದನದಲ್ಲಿ ಪ್ರಸ್ತಾಪ ಮಾಡಿದಾಗ ಕಲ್ಲಪ್ಪ ಅನ್ನೋರ್ನ ಅಡಿಷನಲ್ ರಿಜಿಸ್ಟ್ರಾರ್ ನೇಮಕ ಮಾಡ್ತಾರೆ. ಅವರ ವರದಿಯನ್ನು ಇದರಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ಉತ್ತರದಲ್ಲಿ. ಆ ಮಂಜುನಾಥ್ ಸಿಂಗ್ ವರದಿಯಲ್ಲಿ ಏನಿದೆ, ಕಡಿಮೆ ಬಡ್ಡಿ ಕ್ಲೈಮ್ ಮಾಡಿಬಿಟ್ಟಿದ್ದಾರೆ.